ಹಾಯ್ ಎವ್ರಿವನ್, ವೆಲ್ಕಮ್ ಟು ಪೋಸ್ಟರ್. ನಮ್ಮ ಇವತ್ತಿನ ಮೂವಿ ದ ಪೇಲ್ ಬ್ಲೂ ಐ. ಇದು ಒಂದು ಮಿಸ್ಟ್ರಿ ಥ್ರಿಲ್ಲರ್ ಮೂವಿ ಆಗಿದೆ. ಇದರ IMDb ರೇಟಿಂಗ್ 6.6 ಇದೆ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಮೂವಿನ ಸ್ಟಾರ್ಟ್ ಮಾಡೋಣ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಅಗಸ್ಟಿನ್ ಲೆಂಡರ್ ಅನ್ನೋ ಒಬ್ಬ ವ್ಯಕ್ತಿಯನ್ನ ತೋರಿಸ್ತಾರೆ. ಈತ ನದಿ ತೀರದಲ್ಲಿರ್ತಾನೆ. ಇಲ್ಲಿಂದ ಈತ ಒಂದು ಮಿಲಿಟರಿ ಬೇಸ್ಗೆ ಹೋಗ್ತಾನೆ. ಅಲ್ಲಿ ಕ್ಯಾಪ್ಟನ್ ಹಿಚ್ಕೋಕ್ ಅಗಸ್ಟಿನ್ಗೆ ಸೂಪರಿಂಟೆಂಡೆಂಟ್ ತಾಯರ್ ನಿಮ್ಮನ್ನ ಭೇಟಿಯಾಗಬೇಕಂತ ಕರೆದಿದ್ದಾರೆ ಅಂತ ಹೇಳ್ತಾನೆ. ಅಗಸ್ಟಿನ್ ತಾಯರ್ ಹತ್ರ ಹೋಗ್ತಾನೆ. ತಾಯರ್ ಅಗಸ್ಟಿನ್ಗೆ, ನಾನು ನ್ಯೂಯಾರ್ಕ್ನಲ್ಲಿ ಗವರ್ನರ್ ಹತ್ರ ಮಾತಾಡಿದಾಗ ಕ್ರೈಮ್ ಇನ್ವೆಸ್ಟಿಗೇಷನ್ಗೆ ನಮ್ಮ ಬೆಸ್ಟ್ ಆಫೀಸರ್ನ ಕಳಿಸ್ತೀನಿ ಅಂತ ಹೇಳಿದ್ರು. ಅವರು ನಿಮ್ಮನ್ನ ಇಲ್ಲಿಗೆ ಕಳಿಸಿದ್ದಾರೆ ಅಂತ ಹೇಳ್ತಾನೆ. ಮತ್ತು ತಾಯರ್ ಅಗಸ್ಟಿನ್ಗೆ ಅಲ್ಲಿ ನಡೆದ ಘಟನೆ ಬಗ್ಗೆ ಹೇಳ್ತಾನೆ. ಫ್ರೇ ಅನ್ನೋ ಒಬ್ಬ ಸೈನಿಕನ ಡೆಡ್ ಬಾಡಿ ನಮಗೆ ಒಂದು ಮರದಲ್ಲಿ ಸಿಕ್ತು. ನಾವು ಮೊದಲಿಗೆ ಅದು ಒಂದು ಸುಸೈಡ್ ಕೇಸ್ ಅಂತ ತಿಳ್ಕೊಂಡ್ವಿ. ಆಮೇಲೆ ನಮಗೆ ಫೈರ್ ಬಾಡಿಯಿಂದ ಅವನ ಹಾರ್ಟ್ ತೆಗೆಯಲಾಗಿದೆ ಅಂತ ಗೊತ್ತಾಯ್ತು ಅಂತ ಹೇಳ್ತಾನೆ. ಆಗ ಅಗಸ್ಟಿನ್ ಡೆಡ್ ಬಾಡಿ ಪೋಸ್ಟ್ ಮಾರ್ಟಮ್ ಮಾಡಿದ ಡಾಕ್ಟರ್ ಹತ್ರ ಹೋಗ್ತಾನೆ. ಡಾಕ್ಟರ್ ಅವರಿಗೆ ಫೈರ್ ಬಾಡಿಯಿಂದ ಹಾರ್ಟ್ ತೆಗೆಯಲಾಗಿದೆ, ಆದ್ರೆ ಹಾರ್ಟ್ ತೆಗೆದಿರೋ ರೀತಿ ನೋಡಿದ್ರೆ ಇದು ಯಾರೋ ಪ್ರೊಫೆಷನಲ್ಲೇ ಮಾಡಿರಬೇಕು ಅಂತ ಹೇಳ್ತಾನೆ. ಅವರು ಅಲ್ಲಿಂದ ಹೊರಗೆ ಬರ್ತಾರೆ. ತಾಯರ್ ಅಗಸ್ಟಿನ್ಗೆ ಆದಷ್ಟು ಬೇಗ ಈ ಕೇಸ್ನ ಸಾಲ್ವ್ ಮಾಡಬೇಕು ಅಂತ ಹೇಳ್ತಾನೆ. ಆಗ ಅಗಸ್ಟಿನ್, ನನ್ನ ಪ್ರಯತ್ನ ನಾನು ಮಾಡ್ತೀನಿ ಅಂತ ಹೇಳ್ತಾನೆ. ಅಲ್ಲಿಂದ ಅಗಸ್ಟಿನ್ ರಾತ್ರಿ ಕಾವಲು ಕಾಯ್ತಿದ್ದ ಹ್ಯಾಂಟೋನ್ ಎಂಬ ಗಾರ್ಡ್ನ ಕರೀತಾನೆ. ಅಗಸ್ಟಿನ್ ಗಾರ್ಡ್ಗೆ ನಿನ್ನ ಡ್ಯೂಟಿ ಎಲ್ಲಿ ಅಂತ ಕೇಳ್ತಾನೆ. ಆಗ ಗಾರ್ಡ್ ಫೋರ್ಟ್ ಲ್ಯಾಂಟನ್ ಅಂತ ಹೇಳ್ತಾನೆ. ಆಗ ಅಗಸ್ಟಿನ್, ಫೋರ್ಟ್ ಲ್ಯಾಂಟನ್ ವಿರುದ್ಧ ದಿಕ್ಕಿನಲ್ಲಿದೆ, ನೀನು ಇಲ್ಲಿಗೆ ಯಾಕೆ ಬಂದೆ ಅಂತ ಕೇಳ್ತಾನೆ. ಆಗ ಗಾರ್ಡ್, ರಾತ್ರಿ ಯಾರೋ ಕೂಗ್ತಿರೋ ಶಬ್ದ ಬಂತು, ಆಗ ನಾನು ಈ ಕಡೆ ಬಂದೆ, ನಾನು ಬಂದಾಗ ಇಲ್ಲಿ ಫ್ರೈ ಡೆಡ್ ಬಾಡಿ ನೇತಾಡುತ್ತಿತ್ತು ಅಂತ ಹೇಳ್ತಾನೆ. ಆಮೇಲೆ ಅಗಸ್ಟಿನ್ ಗಾರ್ಡ್ಗೆ ಕೆಲವು ಪ್ರಶ್ನೆಗಳನ್ನ ಕೇಳಿ ಅಲ್ಲಿಂದ ಕಳಿಸ್ಬಿಡ್ತಾನೆ. ಅಲ್ಲಿಂದ ಅಗಸ್ಟಿನ್ ಫ್ರೇ ಡೆಡ್ ಬಾಡಿ ಇಟ್ಟಿದ್ದ ರೂಮ್ಗೆ ಹೋಗ್ತಾನೆ. ಅವನು ಬಾಡಿಯನ್ನು ಚೆನ್ನಾಗಿ ನೋಡಿದಾಗ ತಲೆಯ ಮೇಲೆ ಒಂದು ಗಾಯ ಆಗಿರೋದನ್ನ ಗಮನಿಸ್ತಾನೆ. ಮತ್ತು ಫ್ರೇ ಕೈಯಲ್ಲಿ ಒಂದು ಪೇಪರ್ ಇರುತ್ತೆ, ಆದ್ರೆ ಡಾಕ್ಟರ್ ಇದನ್ನೆಲ್ಲ ಗಮನಿಸಿರಲ್ಲ. ಅಗಸ್ಟಿನ್ ಹೊರಗೆ ಬಂದಾಗ ಅಲ್ಲಿ ಎಡ್ಗರ್ ಪೋ ಅನ್ನೋ ಸಿಪಾಯಿಯನ್ನ ಭೇಟಿಯಾಗ್ತಾನೆ. ಸ್ವಲ್ಪ ಹೊತ್ತು ಪೋ ಹತ್ರ ಮಾತಾಡಿದ ಮೇಲೆ ಅಗಸ್ಟಿನ್ ಅಲ್ಲಿಂದ ಹೋಗ್ತಾನೆ. ರಾತ್ರಿ ಆದಾಗ ಅಗಸ್ಟಿನ್ ಒಂದು ಬಾರ್ಗೆ ಹೋಗ್ತಾನೆ. ಅಲ್ಲಿ ಆಲ್ರೆಡಿ ಪೋ ಇರ್ತಾನೆ. ಪೋ ಅಗಸ್ಟಿನ್ಗೆ, ನನಗನಿಸುತ್ತೆ ಕೊಲೆಗಾರ ಒಬ್ಬ ಕವಿ ಆಗಿರ್ಬೋದು ಅಂತ ಹೇಳ್ತಾನೆ. ಆಗ ಅಗಸ್ಟಿನ್, ನಿನಗೆ ಯಾಕೆ ಹಾಗೆ ಅನಿಸುತ್ತೆ ಅಂತ ಕೇಳ್ತಾನೆ. ಆಗ ಪೋ, ಯಾಕಂದ್ರೆ ನಾನು ಕೂಡ ಒಬ್ಬ ಕವಿ ಅಂತ ಹೇಳ್ತಾನೆ. ಆಗ ಪೋ ಜೋಯ್ ಎಂಬ ಒಬ್ಬ ಸೈನಿಕನ ಬಗ್ಗೆ ಹೇಳ್ತಾನೆ. ಫ್ರೇ ಅಂಡ್ ಜೋಯ್ ಇಬ್ಬರು ರೂಮ್ಮೇಟ್ ಆಗಿರ್ತಾರೆ, ಆದ್ರೆ ಯಾವುದೋ ವಿಷಯಕ್ಕೆ ಇಬ್ಬರು ನಡುವೆ ಜಗಳ ಆಗಿರುತ್ತೆ. ಅದಾದ್ಮೇಲೆ ಜೋಯ್ ರೂಮ್ ನ ಚೇಂಜ್ ಮಾಡಿದ್ದ ಅಂತ ಹೇಳ್ತಾನೆ. ಆಮೇಲೆ ಅಗಸ್ಟಿನ್ ಜೋಯ್ ನ ಎನ್ಕ್ವೈರಿ ಮಾಡ್ತಾನೆ. ಆಗ ಜೋಯ್, ನಾನು ಮತ್ತು ಫ್ರೇ ರೂಮ್ಮೇಟ್ಸ್ ಆಗಿದ್ವಿ, ಆದ್ರೆ ಫ್ರೇ ಕೆಲವು ಕೆಟ್ಟ ವ್ಯಕ್ತಿಗಳ ಜೊತೆ ಫ್ರೆಂಡ್ಶಿಪ್ ಮಾಡಿದ್ದ, ಆದ್ರಿಂದ ನಾನು ಅವನ ರೂಮ್ ನ ಬಿಟ್ಟೆ ಅಂತ ಹೇಳ್ತಾನೆ. ಆಮೇಲೆ ಅಗಸ್ಟಿನ್ ಫ್ರೇನ ಕೊನೆಯದಾಗಿ ನೋಡಿದ ಸ್ಟುವರ್ಡ್ ಅನ್ನೋ ಸೈನಿಕನ ಎನ್ಕ್ವೈರಿ ಮಾಡ್ತಾನೆ. ಅಗಸ್ಟಿನ್ ಸ್ಟುವರ್ಡ್ಗೆ, ಫ್ರೇ ನಿನಗೆ ಏನು ಹೇಳಿದ್ದ ಅಂತ ಕೇಳ್ತಾನೆ. ಆಗ ಸ್ಟುವರ್ಡ್, ನಾನು ಕಾವಲಿಗೆ ಹೋಗುವಾಗ ಅವನೇ ನನ್ನ ಹತ್ರ ಬಂದಿದ್ದ, ಅವನು ಯಾರಾದರೂ ನನ್ನ ಬಗ್ಗೆ ಕೇಳ್ತಿದ್ರಾ ಅಂತ ಕೇಳಿದ್ದ ಅಂತ ಹೇಳ್ತಾನೆ. ಆಗ ಅಗಸ್ಟಿನ್, ಫ್ರೇ ಕೈಯಲ್ಲಿ ಹಗ್ಗ ಅಥವಾ ಚಾಕು ಏನಾದರೂ ಕಂಡಿತ್ತಾ ಅಂತ ಕೇಳ್ತಾನೆ. ಆಗ ಸ್ಟುವರ್ಡ್, ಇಲ್ಲ, ಕತ್ತಲೆಯಲ್ಲಿ ಏನು ಕಾಣಲಿಲ್ಲ ಅಂತ ಹೇಳ್ತಾನೆ. ಅಗಸ್ಟಿನ್ ಸರಿ ಅಂತ ಅವನನ್ನ ಅಲ್ಲಿಂದ ಕಳಿಸ್ಬಿಡ್ತಾನೆ. ಅಗಸ್ಟಿನ್ ಕ್ಯಾಪ್ಟನ್ ಹತ್ರ ಮಾತಾಡುತ್ತಿರುವಾಗ ಅಲ್ಲಿ ಒಬ್ಬ ಸೈನಿಕ ಬರ್ತಾನೆ. ಈತ ಕ್ಯಾಪ್ಟನ್ಗೆ ಒಂದು ಲೆಟರ್ ಕೊಡ್ತಾನೆ. ಅದರಲ್ಲಿ ಆಕಳು ಮತ್ತು ಕುರಿಯನ್ನ ಸಾಯಿಸಿ ಅದರ ಹಾರ್ಟ್ ತೆಗೆಯಲಾಗಿದೆ ಅಂತ ಹೇಳ್ತಾನೆ. ಆಗ ಕ್ಯಾಪ್ಟನ್, ಇವಾಗ ಕೊಲೆಗಾರ ಪ್ರಾಣಿಗಳನ್ನ ಸಾಯಿಸ್ತಿದ್ದಾನೆ ಅಂತ ಹೇಳ್ತಾನೆ. ಆಮೇಲೆ ಅಗಸ್ಟಿನ್ ಪೋ ಹತ್ರ ಹೋಗಿ ತನ್ನ ಜೊತೆ ಕೇಸಲ್ಲಿ ಕೆಲಸ ಮಾಡುವಂತೆ ಹೇಳ್ತಾನೆ. ಆಗ ಪೋ ಒಪ್ಕೋತಾನೆ. ರಾತ್ರಿ ಆದಾಗ ಅಗಸ್ಟಿನ್ ತನ್ನ ರೂಮಲ್ಲಿ ಯಾವುದೋ ಹುಡುಗಿಯ ಬಗ್ಗೆ ಯೋಚನೆ ಮಾಡ್ತಿರ್ತಾನೆ. ಆಗ ಅಲ್ಲಿಗೆ ಪೋ ಬರ್ತಾನೆ. ಫ್ರೈ ಕೈಯಲ್ಲಿ ಸಿಕ್ಕ ಪೇಪರ್ನಿಂದ ಒಂದು ಸೆಂಟೆನ್ಸ್ ಬರೀತಾನೆ. ಅದರಲ್ಲಿ ಲೇಟ್ ಮಾಡಬೇಡ, ಬೇಗ ಬಾ ಅಂತ ಬರೆದಿರುತ್ತೆ. ಪೋ ಅಗಸ್ಟಿನ್ಗೆ ಲೆಟರ್ ತೋರಿಸಿ ಅವತ್ತು ಬೇಸ್ನಿಂದ ಫ್ರೈನ ಯಾರೋ ಹೊರಗೆ ಕರೆದಿದ್ರು, ಅದು ಹುಡುಗಿ ಆಗಿರಬಹುದು ಅಂತ ಹೇಳ್ತಾನೆ. ಆಗ ಅಗಸ್ಟಿನ್, ಅಷ್ಟು ಗ್ಯಾರಂಟಿಯಾಗಿ ಅದು ಹುಡುಗಿ ಅಂತ ಹೇಗೆ ಹೇಳ್ತೀಯಾ ಅಂತ ಕೇಳ್ತಾನೆ. ಆಗ ಪೋ, ಒಂದು ದಿನ ರಾತ್ರಿ ನಾನು ನಿದ್ದೆಯಿಂದ ಎಚ್ಚರಿಕೆ ಆದಾಗ ಕವಿತೆ ಬರೀತಿದ್ದೆ, ಆಗ ಹೊರಗೆ ಒಬ್ಬ ಹುಡುಗಿಯನ್ನ ನೋಡಿದೆ, ಆಕೆ ತುಂಬಾ ದುಃಖದಲ್ಲಿರುವ ಹಾಗೆ ಕಾಣ್ತಿದ್ಲು ಅಂತ ಹೇಳ್ತಾನೆ. ಆಗ ಅಗಸ್ಟಿನ್, ನೀನು ಕವಿತೆನ ಬೆಳಗ್ಗೆನೂ ಬರಿಬಹುದಾಗಿತ್ತಲ್ಲ ಅಂತ ಕೇಳ್ತಾನೆ. ಆಗ ಪೋ, ಕವಿತೆ ನಾನು ಬರೆದಿಲ್ಲ, 20 ವರ್ಷಗಳ ಹಿಂದೆ ಸತ್ತ ನನ್ನ ತಾಯಿ ನನ್ನ ಯೋಚನೆಯಲ್ಲಿ ಬರ್ತಾಳೆ ಮತ್ತು ಕವಿತೆ ಬರೆಯುವಂತೆ ಪ್ರೇರೇಪಿಸುತ್ತಾಳೆ ಅಂತ ಹೇಳ್ತಾನೆ. ಮಾರನೇ ದಿನ ಅಗಸ್ಟಿನ್ ಪೋಗೋಸ್ಕರ ಒಂದು ಲೆಟರ್ ಬರೆದಿಟ್ಟು ಒಂದು ಮನೆಗೆ ಹೋಗ್ತಾನೆ. ಅಲ್ಲಿ ಅಗಸ್ಟಿನ್ ಒಂದು ಸರ್ಕಲ್ ನ ನೋಡ್ತಾನೆ. ಅದರ ನಡುವೆ ಒಂದು ಟ್ರಯಾಂಗಲ್ ಗೀಚಿರ್ತಾರೆ. ಈ ಕಡೆ ಲೆಟರ್ ನೋಡಿದ ಪೋ ಅಗಸ್ಟಿನ್ ಇದ್ದ ಜಾಗಕ್ಕೆ ಬರ್ತಾನೆ. ಅಗಸ್ಟಿನ್ ಪೋಗೆ ಫ್ರೈ ಹಾರ್ಟ್ ತಂದು ಇಲ್ಲಿಟ್ಟಿರಬಹುದು ಅಂತ ಹೇಳ್ತಾನೆ. ಇವರು ಅಲ್ಲಿಂದ ಅಗಸ್ಟಿನ್ ಫ್ರೆಂಡ್ ಜಾನ್ ಪೇಪೆ ಹತ್ರ ಬರ್ತಾರೆ. ಪೇಪೆ ಪೋಗೆ ಒಂದು ಬುಕ್ ಕೊಟ್ಟು, ಈ ಪುಸ್ತಕವನ್ನ ಬ್ಲ್ಯಾಕ್ ಮ್ಯಾಜಿಕ್ ಮಾಡುತ್ತಿದ್ದ ಒಬ್ಬ ವ್ಯಕ್ತಿ ಬರೆದಿದ್ದಾನೆ, ಅವನು ಇನ್ನು 2 ಬುಕ್ಗಳನ್ನ ಬರೆದಿದ್ದಾನೆ, ಅವು ಎಲ್ಲಿವೆ ಅಂತ ಯಾರಿಗೂ ಗೊತ್ತಿಲ್ಲ, ಅದನ್ನು ಎಲ್ಲರೂ ಹುಡುಕ್ತಿರ್ತಾರೆ, ಏಕೆಂದ್ರೆ ಅದರಲ್ಲಿ ಅಮರ ಮಾಡುವ ಅಮೃತ ಎಲ್ಲಿದೆ ಅಂತ ಬರೆದಿದ್ದಾರೆ ಅಂತ ನಂಬ್ತಾರೆ ಅಂತ ಹೇಳ್ತಾನೆ. ಆಮೇಲೆ ಪೇಪೆ ಪೋಗೆ ಆ ಪುಸ್ತಕವನ್ನ ಓದುವಂತೆ ಹೇಳ್ತಾನೆ. ಆಗ ಪೋ ಬುಕ್ ಅನ್ನ ಓದ್ತಾನೆ. ಅದರಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ಗೆ ಬೇಕಾದ ಸಾಮಗ್ರಿಗಳ ಬಗ್ಗೆ ಬರೆದಿರುತ್ತೆ. ಅದರಲ್ಲಿ ಅಶುದ್ಧ ಪ್ರಾಣಿಗಳ ಹೃದಯ ಮತ್ತು ದೀಕ್ಷಾಸ್ನಾನ ತಗೊಂಡಿರದ ಮಕ್ಕಳ ಹೃದಯ ಮತ್ತು ನೇಣು ಹಾಕಿಕೊಂಡಿರುವ ವ್ಯಕ್ತಿಯ ಹೃದಯ ಅಂತ ಬರೆದಿರುತ್ತೆ. ಆಗ ಅಗಸ್ಟಿನ್ ಅಂಡ್ ಪೋ ಇದು ಮಾಟಮಂತ್ರಕ್ಕಾಗಿ ನಡೆದ ಕೊಲೆ ಅಂತ ಕನ್ಫರ್ಮ್ ಮಾಡ್ಕೋತಾರೆ. ಅವರು ಅಲ್ಲಿಂದ ಮಾಟಮಂತ್ರ ಮಾಡುವವರನ್ನ ಹುಡುಕ್ತಿರ್ತಾರೆ. ಪೋಗೆ ಸೈನಿಕರಿಂದ ಡಾಕ್ಟರ್ ಮೋರಿಸ್ಗೆ ಮಾಟಮಂತ್ರದಲ್ಲಿ ಆಸಕ್ತಿ ಇದೆ ಅಂತ ಗೊತ್ತಾಗುತ್ತೆ. ಆಗ ಪೋ ಪೇಷಂಟ್ ತರ ನಾಟಕ ಮಾಡಿಕೊಂಡು ಡಾಕ್ಟರ್ ಮೋರಿಸ್ ಹತ್ರ ಬರ್ತಾನೆ. ಇಲ್ಲಿ ಪೋ ಡಾಕ್ಟರ್ ಹತ್ರ ಮಾತಾಡ್ತಾ ಡಾಕ್ಟರ್ ಮಗನ ಬಗ್ಗೆ ತಿಳ್ಕೊತಾನೆ. ಡಾಕ್ಟರ್ ಮಗ ಕೂಡ ಅದೇ ಬೇಸ್ ನಲ್ಲಿ ಸೈನಿಕ ಆಗಿರ್ತಾನೆ. ಪೋ ಡಾಕ್ಟರ್ ಮಗ ಆರ್ಟಿಮಸ್ ನ ಭೇಟಿಯಾಗ್ತಾನೆ. ಆರ್ಟಿಮಸ್ ಪ್ರೋಗೆ ರಾತ್ರಿ ಭೇಟಿಯಾಗುವಂತೆ ಹೇಳ್ತಾನೆ.
ಪೋ ಅಲ್ಲಿಂದ ಅಗಸ್ಟಿನ್ ಹತ್ರ ಹೋಗ್ತಾನೆ. ಪೋ ಅಗಸ್ಟಿನ್ ಹತ್ರ ಕವನದ ಪುಸ್ತಕ ಇರೋದನ್ನ ನೋಡ್ತಾನೆ. ಪೋ ಅಗಸ್ಟಿನ್ಗೆ ನಿನಗೆ ಕವನದಲ್ಲಿ ಆಸಕ್ತಿ ಇಲ್ಲ ಅಂತ ಹೇಳಿದೆಯಲ್ಲ, ಇಲ್ಲಿ ನೋಡಿದ್ರೆ ಇಷ್ಟೊಂದು ಬುಕ್ ಇದೆ ಅಂತ ಹೇಳ್ತಾನೆ. ಆಗ ಅಗಸ್ಟಿನ್ ಅವು ನನ್ನ ಮಗಳ ಪುಸ್ತಕ, ಅವಳು ಒಬ್ಬ ಹುಡುಗನ ಜೊತೆ ಓಡೋದ್ಲು ಅಂತ ಹೇಳ್ತಾನೆ. ರಾತ್ರಿ ಆದಾಗ ಪೋ ಆರ್ಟಿಮಸ್ ನ ಭೇಟಿ ಆಗ್ತಾನೆ. ಇಲ್ಲಿ ಆರ್ಟಿಮಸ್ ಫ್ರೆಂಡ್ಸ್ ಸಹ ಇರ್ತಾರೆ. ಇವರು ಫ್ರೇ ಮರ್ಡರ್ ಬಗ್ಗೆ ಮಾತಾಡ್ತಾರೆ. ಈ ಕಡೆ ಅಗಸ್ಟಿನ್ಗೆ ತನ್ನ ಮಗಳ ನೆನಪು ಬರ್ತಿರುತ್ತೆ. ಅಗಸ್ಟಿನ್ ನಿದ್ದೆಯಿಂದ ಎದ್ದು ತನ್ನ ಮಗಳ ಬಟ್ಟೆ ಹಿಡ್ಕೊಂಡು ಅಳ್ತಿರ್ತಾನೆ. ಆಗ ಫ್ರೇ ತಾಯಿ ಅಗಸ್ಟಿನ್ಗೆ ಒಂದು ಡೈರಿ ಕೊಟ್ಟು, ಇದು ಫ್ರೇ ಡೈರಿ, ಇದರಿಂದ ನಿಮಗೇನಾದ್ರೂ ಹೆಲ್ಪ್ ಆಗ್ಬಹುದು ಅಂತ ಹೇಳ್ತಾಳೆ. ಆಮೇಲೆ ಅಗಸ್ಟಿನ್ ಡಾಕ್ಟರ್ ಮೋರಿಸ್ ಮತ್ತು ಅವನ ಹೆಂಡತಿನ ಭೇಟಿ ಆಗ್ತಾನೆ. ಡಾಕ್ಟರ್ ಮೋರಿಸ್ ಹೆಂಡತಿ ಅಗಸ್ಟಿನ್ಗೆ 2 ವರ್ಷಗಳ ಹಿಂದೆ ಸತ್ತ ತನ್ನ ಹೆಂಡತಿಯ ಬಗ್ಗೆ ಕೇಳ್ತಾಳೆ. ಈ ಕಡೆ ಪೋ ಆರ್ಟಿಮಸ್ ಮನೆಗೆ ಬರ್ತಾನೆ. ಅಲ್ಲಿ ಆರ್ಟಿಮಸ್ ತಂಗಿಯನ್ನ ನೋಡಿ ಪೋಗೆ ಒನ್ ಸೈಡ್ ಲವ್ ಆಗುತ್ತೆ. ಆಕೆ ಒಬ್ಬಳೇ ಇದ್ದಾಗ ಪೋ ಆಕೆಗೆ ಡೇಟ್ಗೆ ಕರೀತಾನೆ. ಆರ್ಟಿಮಸ್ ತಂಗಿ ಒಪ್ಕೋತಾಳೆ. ಇನ್ನೊಂದು ಕಡೆ ಅಗಸ್ಟಿನ್ ಫ್ರೇ ಡೈರಿಯಿಂದ ಏನಾದ್ರೂ ಕ್ಲೂ ಸಿಗಬಹುದು ಅಂತ ನೋಡ್ತಿರ್ತಾನೆ. ಪೋ ಅಂಡ್ ಆರ್ಟಿಮಸ್ ತಂಗಿ ಡೇಟ್ಗೆ ಹೋಗ್ತಾರೆ. ಇವರು ಮಾತಾಡ್ತಿರುವಾಗ ಆಕೆ ನೆಲದ ಮೇಲೆ ಬಿದ್ದು ಒದ್ದಾಡ್ತಿರ್ತಾಳೆ. ಆದ್ರೆ ಸ್ವಲ್ಪ ಹೊತ್ತಿಗೆ ಎದ್ದು, ನನಗೆ ಒಂದು ರೋಗ ಇದೆ, ಅದಕ್ಕೆ ಹೀಗಾಗುತ್ತೆ ಅಂತ ಹೇಳ್ತಾಳೆ. ಈ ಕಡೆ ಅಗಸ್ಟಿನ್ಗೆ ಫ್ರೇ ಡೈರಿಯಿಂದ ಒಂದು ಕ್ಲೂ ಸಿಗುತ್ತೆ. ಪೋ ರಾತ್ರಿ ಒಬ್ಬನೇ ಬರ್ತಿರುವಾಗ ಬೆಲಿಂಗರ್ ಅವನ ಮೇಲೆ ಅಟ್ಯಾಕ್ ಮಾಡ್ತಾನೆ. ಆಗ ಅಗಸ್ಟಿನ್ ಅಲ್ಲಿಗೆ ಬಂದು ಪೋನ ಕಾಪಾಡ್ತಾನೆ. ಅಗಸ್ಟಿನ್ಗೆ ಡಾಕ್ಟರ್ ಮತ್ತು ಅವನ ಕುಟುಂಬದ ಮೇಲೆ ಡೌಟ್ ಇರುತ್ತೆ. ಇವರು ಅವನ ಫ್ಯಾಮಿಲಿನ ಅಬ್ಸರ್ವ್ ಮಾಡ್ತಿರ್ತಾರೆ. ಈ ಕಡೆ ಬೆಲಿಂಗರ್ ಪೋ ಮೇಲೆ ಅಟ್ಯಾಕ್ ಮಾಡಿದ ರಾತ್ರಿಯಿಂದ ಕಾಣೆಯಾಗಿರ್ತಾನೆ. ಕ್ಯಾಪ್ಟನ್ ಅಗಸ್ಟಿನ್ ಹತ್ರ ಬಂದು ಬೆಲಿಂಗರ್ ಡೆಡ್ ಬಾಡಿ ಸಿಕ್ಕಿದೆ, ಅವನ ಹಾರ್ಟ್ ಕೂಡ ಕಾಣೆಯಾಗಿದೆ ಅಂತ ಹೇಳ್ತಾನೆ. ಕ್ಯಾಪ್ಟನ್ ಅಂಡ್ ತಾಯರ್ ಅಗಸ್ಟಿನ್ ಮೇಲೆ ಸಿಟ್ ಮಾಡ್ತಾರೆ. ಏಕೆಂದರೆ ಕೊಲೆ ಮೇಲೆ ಕೊಲೆ ನಡೀತಿರುತ್ತೆ. ಆದ್ರೆ ಅಗಸ್ಟಿನ್ ಇನ್ನು ಕೊಲೆಗಾರರನ್ನ ಹಿಡಿದಿರಲ್ಲ. ಆಗ ಅಗಸ್ಟಿನ್, ನಾನು ಕೊಲೆಗಾರನ ತುಂಬಾ ಹತ್ರ ಇದ್ದೀನಿ, ಆದಷ್ಟು ಬೇಗ ಕೊಲೆಗಾರ ನಿಮ್ಮ ಮುಂದೆ ಇರ್ತಾನೆ ಅಂತ ಹೇಳ್ತಾನೆ. ಬೆಲಿಂಗರ್ ಕೊಲೆಯಲ್ಲಿ ಪೋ ಕೈ ಇರಬಹುದು ಅಂತ ಅಗಸ್ಟಿನ್ಗೆ ಡೌಟ್ ಬರುತ್ತೆ. ಏಕೆಂದರೆ ಅವತ್ತು ರಾತ್ರಿ ಬೆಲಿಂಗರ್ ಪೋ ಮೇಲೆ ಅಟ್ಯಾಕ್ ಮಾಡಿದಾಗ ಪೋ ಬೆಲಿಂಗರ್ಗೆ ಕೊಲೆ ಮಾಡುವುದಾಗಿ ಹೇಳಿರ್ತಾನೆ ಮತ್ತು ಪೋಗೆ ಫ್ರೈ ಬಗ್ಗೆ ಮೊದಲೇ ಗೊತ್ತಿರುತ್ತೆ. ಆಗ ಅಗಸ್ಟಿನ್ ಪೋ ಹತ್ರ ಬಂದು, ಇನ್ನು ಏನಾದರೂ ನನ್ನಿಂದ ಮುಚ್ಚಿಟ್ಟಿದ್ದರೆ ಈಗಲೇ ಹೇಳ್ಬಿಡು, ಇಲ್ಲಾಂದ್ರೆ ನಾನು ನಿನ್ನ ಕಾಪಾಡಕ್ಕಾಗಲ್ಲ ಅಂತ ಹೇಳ್ತಾನೆ. ಆದ್ರೆ ಪೋ, ನಾನು ನಿನ್ನಿಂದ ಕೆಲವು ವಿಷಯ ಮುಚ್ಚಿಟ್ಟಿದ್ದು ನಿಜ, ಆದ್ರೆ ನಾನು ಕೊಲೆ ಮಾಡಿಲ್ಲ ಅಂತ ಹೇಳ್ತಾನೆ. ನೈಟ್ ಡಿನ್ನರ್ಗೆ ಪೋ ಅಂಡ್ ಅಗಸ್ಟಿನ್ ಡಾಕ್ಟರ್ ಮನೆಗೆ ಹೋಗ್ತಾರೆ. ಇಲ್ಲಿ ಡಾಕ್ಟರ್ ಬೆಲಿಂಗರ್ ನನ್ನ ಮಗನ ಹತ್ರ ಇದ್ದ, ಅವನ ಸಾವು ತುಂಬಾ ದುಃಖ ತಂದಿದೆ ಅಂತ ಹೇಳ್ತಾನೆ. ಆರ್ಟಿಮಸ್ ಕೂಡ ಅಲ್ಲಿರ್ತಾನೆ. ಈತ ಅಗಸ್ಟಿನ್ ಮೇಲೆ ಸೆಟ್ ಮಾಡ್ತಾನೆ. ಏಕೆಂದರೆ ಅಗಸ್ಟಿನ್ ಇನ್ವೆಸ್ಟಿಗೇಷನ್ ಹೆಸರಲ್ಲಿ ಆರ್ಟಿಮಸ್ ಸಾಮಾನು ಅಸ್ತವ್ಯಸ್ತ ಮಾಡಿರ್ತಾನೆ. ಇವರ ಮಾತು ಕೇಳಿ ಡಾಕ್ಟರ್ ಹೆಂಡತಿ ಸಿಟ್ ಮಾಡ್ಕೊಂಡು ಅಲ್ಲಿಂದ ಎದ್ದು ಹೋಗ್ತಾಳೆ. ಈ ಕಡೆ ಡಾಕ್ಟರ್ ಅಂಡ್ ಅಗಸ್ಟಿನ್ ಡಿನ್ನರ್ ಮುಗಿಸಿ ಒಂದು ರೂಮ್ಗೆ ಹೋಗ್ತಾರೆ. ಪೋ ಕೂಡ ಡಾಕ್ಟರ್ ಮಗಳು ಲಿಯಾ ಜೊತೆ ಒಂದು ರೂಮ್ಗೆ ಹೋಗ್ತಾನೆ. ಲಿಯಾ ಇಲ್ಲಿ ಪಿಯಾನೋ ನುಡಿಸ್ತಾಳೆ. ಆಗ ಪೋ, ನಾನು ಈ ಟ್ಯೂನ್ ನ ಕೇಳ್ತಾ ಲೈಫ್ ಲಾಂಗ್ ಇರಬಹುದು ಅಂತ ಹೇಳ್ತಾನೆ. ಈ ಕಡೆ ಅಗಸ್ಟಿನ್ ಡಾಕ್ಟರ್ಗೆ ಲಯ ರೋಗದ ಬಗ್ಗೆ ಕೇಳ್ತಾನೆ. ಅವರು ಮಾತಾಡುತ್ತಿರುವಾಗ ಅಲ್ಲಿ ಕ್ಯಾಪ್ಟನ್ ಬರ್ತಾನೆ. ಕ್ಯಾಪ್ಟನ್ ಸ್ಟುವರ್ಡ್ ಅನ್ನೋ ಇನ್ನೊಬ್ಬ ಸೈನಿಕ ಕಾಣೆಯಾಗಿದ್ದಾನೆ ಅಂತ ಹೇಳ್ತಾನೆ. ಅಗಸ್ಟಿನ್ ಸ್ಟುವರ್ಡ್ ರೂಮ್ಗೆ ಹೋಗಿ ಚೆಕ್ ಮಾಡ್ತಾನೆ. ಸ್ಟುವರ್ಡ್ ಸಾಮಾನು ಕೂಡ ಕಾಣೆಯಾಗಿರುತ್ತೆ. ಆಕ್ಚುಲಿ ಸ್ಟುವರ್ಡ್ ಕೊಲೆ ಆಗಿರಲ್ಲ. ಈತ ನೆಕ್ಸ್ಟ್ ತಾನು ಸಾಯ್ಬೋದು ಅಂತ ಓಡೋಗಿರ್ತಾನೆ. ಅಗಸ್ಟಿನ್ ಅಲ್ಲಿಂದ ತನ್ನ ಸ್ನೇಹಿತ ಪೆಪೆ ಹತ್ರ ಹೋಗ್ತಾನೆ. ಅಗಸ್ಟಿನ್ ಪೆಪೆಗೆ ಬಲಿಗಳ ಬಗ್ಗೆ ಹೇಳುವಂತೆ ಕೇಳ್ತಾನೆ. ಪೆಪೆ ಅಗಸ್ಟಿನ್ಗೆ ಕೆಲವು ಬಲಿ ಪದ್ಧತಿಗಳ ಬಗ್ಗೆ ಹೇಳ್ತಾನೆ. ಅಗಸ್ಟಿನ್ಗೆ ಎಲ್ಲ ಅರ್ಥವಾಗುತ್ತೆ. ಈ ಕಡೆ ಪೋ ಒಬ್ಬನೇ ಲಿಯಾನ ಭೇಟಿಯಾಗೋಕೆ ಹೋಗ್ತಾನೆ. ಲಿಯಾ ಪೋ ಹತ್ರ ಪ್ರೀತಿಯಿಂದ ಮಾತಾಡ್ತಾ ತನ್ನ ವಶದಲ್ಲಿ ಮಾಡ್ಕೋತಾಳೆ. ಪೋಗೆ ಎಲ್ಲ ಅರ್ಥವಾಗಿರುತ್ತೆ, ಆದ್ರೆ ಅವನ ಬಾಡಿ ಮೂವ್ ಆಗ್ತಿರಲ್ಲ. ಲಿಯಾ ಅಂಡ್ ಆರ್ಟಿಮಸ್ ಅವನ ಮೇಲೆ ಏನೋ ಪ್ರಯೋಗ ಮಾಡ್ತಿರ್ತಾರೆ. ಈ ಕಡೆ ಅಗಸ್ಟಿನ್ ಡಾಕ್ಟರ್ ಹತ್ರ ಬರ್ತಾನೆ. ಅಗಸ್ಟಿನ್ ಡಾಕ್ಟರ್ಗೆ, ನನಗೆ ಎಲ್ಲ ಅರ್ಥವಾಗಿದೆ, ನಿಜ ಏನು ಅಂತ ಹೇಳು ಅಂತ ಕೇಳ್ತಾನೆ. ಆದ್ರೆ ಡಾಕ್ಟರ್ ತನಗೆ ಏನು ಗೊತ್ತಿಲ್ಲದವನ ತರ ನಾಟಕ ಮಾಡ್ತಾನೆ. ಆಗ ಅಗಸ್ಟಿನ್ ಡಾಕ್ಟರ್ ಬುಕ್ಸ್ ನಿಂದ ಒಂದು ಬುಕ್ ತೆಗಿತಾನೆ. ಅದು ಬ್ಲಾಕ್ ಮ್ಯಾಜಿಕ್ ಬಗ್ಗೆ ಇರುತ್ತೆ. ಇದನ್ನ ನೋಡಿ ಡಾಕ್ಟರ್ ಎಲ್ಲ ನಿಜ ಹೇಳ್ತಾನೆ. ಲಿಯಾ ರೋಗ ತುಂಬಾ ಜಾಸ್ತಿ ಆಗಿತ್ತು, ನಾವು ಎಲ್ಲಾ ರೀತಿಯ ಔಷಧಿ ಟ್ರೈ ಮಾಡಿದ್ವಿ, ಆದ್ರೂ ಏನು ಪ್ರಯೋಜನವಾಗಲಿಲ್ಲ. ಆಗ ಆರ್ಟಿಮಸ್ ಬ್ಲಾಕ್ ಮ್ಯಾಜಿಕ್ ನಿಂದ ಆಕೆಯನ್ನ ಸ್ವಸ್ಥ ಮಾಡೋದಾಗಿ ಹೇಳಿದ್ದ ಅಂತ ಹೇಳ್ತಾನೆ. ಇನ್ನೊಂದು ಕಡೆ ರೂಮಲ್ಲಿ ಆರ್ಟಿಮಸ್, ಲಿಯಾ ಮತ್ತು ಅವರ ತಾಯಿ ಪೋ ಮೇಲೆ ಮಂತ್ರ ಮಾಡ್ತಿರ್ತಾರೆ. ಆಗ ಅಲ್ಲಿ ಅಗಸ್ಟಿನ್ ಬರ್ತಾನೆ. ಅಗಸ್ಟಿನ್ ಆರ್ಟಿಮಸ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಅವರಿಬ್ಬರು ಜಗಳ ಮಾಡ್ತಿರ್ತಾರೆ. ಆಗ ದೀಪ ಕೆಳಗೆ ಬಿದ್ದು ಅಲ್ಲಿ ಬೆಂಕಿ ಹಚ್ಕೊಳ್ಳುತ್ತೆ. ಮೇಲಿಂದ ಒಂದು ಕಟ್ಟಿಗೆ ಲಿಯಾ ಮೇಲೆ ಬೀಳುತ್ತೆ. ಆಗ ಆರ್ಟಿಮಸ್ ಲಿಯಾನ ಕಾಪಾಡೋಕೆ ಹೋಗ್ತಾನೆ. ಅಗಸ್ಟಿನ್ ಪೋ ಮತ್ತು ಡಾಕ್ಟರ್ ಹೆಂಡತಿನ ಅಲ್ಲಿಂದ ಹೊರಗೆ ಕರ್ಕೊಂಡು ಬರ್ತಾನೆ. ನೋಡ್ತಿದ್ದಂತೆ ಪೂರ್ತಿ ಮನೆ ಸುಟ್ಟು ಹೋಗುತ್ತೆ. ಇಬ್ಬರು ಅಣ್ಣ ತಂಗಿ ಅಲ್ಲೇ ಸತ್ತು ಹೋಗ್ತಾರೆ. ಕೇಸ್ ಸಾಲ್ವ್ ಮಾಡಿದಕ್ಕೆ ಕ್ಯಾಪ್ಟನ್ ಅಂಡ್ ತಾಯರ್ ಅಗಸ್ಟಿನ್ಗೆ ಧನ್ಯವಾದ ಹೇಳ್ತಾರೆ. ಅಗಸ್ಟಿನ್ ತನ್ನ ಮನೆಗೆ ಬರ್ತಾನೆ. ಸ್ವಲ್ಪ ದಿನ ಆದ್ಮೇಲೆ ಪೋ ಅಗಸ್ಟಿನ್ ಮನೆಗೆ ಬರ್ತಾನೆ. ಪೋ ಅಗಸ್ಟಿನ್ಗೆ 2 ರೈಟಿಂಗ್ ತೋರಿಸ್ತಾನೆ. ಒಂದು ಫ್ರೈ ಕೈಯಲ್ಲಿ ಸಿಕ್ಕ ಚೀಟಿ ಮತ್ತು ಅಗಸ್ಟಿನ್ ಪೋಗೆ ತನ್ನ ಹತ್ರ ಬರುವಂತೆ ಬರೆದ ಲೆಟರ್. 2 ಲೆಟರ್ ಅಲ್ಲಿ ಹ್ಯಾಂಡ್ ರೈಟಿಂಗ್ ಸೇಮ್ ಇರುತ್ತೆ. ಆಗ ಪೋ, ನನಗೆ ನಿಜ ಏನು ಅಂತ ಗೊತ್ತಾಗಬೇಕು ಅಂತ ಹೇಳ್ತಾನೆ. ಆಗ ಅಗಸ್ಟಿನ್, ನನಗೆ ಒಬ್ಬ ಮಗಳಿದ್ಲು, ಆಕೆ ಜೊತೆ 3 ಜನ ಅತ್ಯಾಚಾರ ಮಾಡಿದ್ರು. ಅವರ ಹೆಸರು ಫ್ರೇ, ಬೆಲಿಂಗರ್ ಮತ್ತು ಸ್ಟುವರ್ಡ್. ನನ್ನ ಮಗಳು ದುಃಖ ತಾಳಲಾರದೆ ಗುಡ್ಡದಿಂದ ಬಿದ್ದು ಸತ್ತೋದ್ಲು ಅಂತ ಹೇಳ್ತಾನೆ. ಈಗ ನನ್ನ ಸೇಡು ತೀರಿ ಹೋಗಿದೆ. ಸ್ಟುವರ್ಡ್ ಕಾಣೆಯಾಗಿದ್ದಾನೆ. ಅವನು ಜೀವನ ಪರ್ಯಂತ ಯಾರೋ ತನ್ನನ್ನು ಸಾಯಿಸೋಕೆ ಬರ್ತಾರೆ ಅಂತ ಭಯದಲ್ಲಿರ್ತಾನೆ. ನೀನು ಬೇಕಾದ್ರೆ ಈ ಲೆಟರ್ನ ತಗೊಂಡೋಗಿ ಪೊಲೀಸರಿಗೆ ಕೊಡು ಅಂತ ಹೇಳ್ತಾನೆ. ಆಗ ಪೋ ಆ ಲೆಟರ್ನ ಸುಟ್ಬಿಡ್ತಾನೆ. ಆಗ ಅಗಸ್ಟಿನ್, ನೀನು ನನಗೆ ಮೊದಲೇ ಸಿಕ್ಕಿದ್ರೆ ನಾನು ನನ್ನ ಮಗಳ ಮದುವೆಯನ್ನ ನಿನ್ನ ಜೊತೆ ಮಾಡ್ತಿದ್ದೆ ಅಂತ ಹೇಳ್ತಾನೆ. ಪೋ ಅಲ್ಲಿಂದ ಹೋಗ್ಬಿಡ್ತಾನೆ. ಮೂವಿ ಎಂಡಿಂಗ್ ನಲ್ಲಿ ಅಗಸ್ಟಿನ್ ಕೂಡ ತನ್ನ ಮಗಳು ಸೂಸೈಡ್ ಮಾಡ್ಕೊಂಡಿದ್ದ ಜಾಗಕ್ಕೆ ಹೋಗಿ ತಾನು ಸತ್ತು ಹೋಗ್ತಾನೆ. ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ.